ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಅಂದರೆ ವಾಯ್ಸ್ ಓವರ್ ಮಾಡೋಕ್ಕೂ ಮೊದಲೇ ನಗು ಬರ್ತಾ ಇತ್ತು. ಯಾಕೆಂದರೆ ಪಾಪುದು ಅಷ್ಟು ಬಟ್ಟೆಗಳು ಫುಲ್ಲು ಎಲ್ಲ ತೆಗೆದು ಅದು ಶಾರ್ಟ್ ಇರೋದು ಮತ್ತು ಟೈಟ್ ಇರೋದು ಎಲ್ಲ ಅದನ್ನು ಫುಲ್ಲು ಸೆಟ್ರೇಟ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಬಟ್ಟೆಗಳು ತೆಗಿತಾ ಇದ್ರೆ ನನಗೆ ನಗು ಬರ್ತಾ ಇತ್ತು. ವಾಯ್ಸ್ ಓವರ್ ಮಾಡೋ ಟೈಮಲ್ಲೂ ನಗು ಬರ್ತಾ ಇದೆ. ಎಷ್ಟು ಬಟ್ಟೆ ಅಂದರೆ ನಿಜ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಮಕ್ಕಳಲ್ಲಿ ತುಂಬ ಬಟ್ಟೆಗೆ ಇನ್ವೆಸ್ಟ್ ಮಾಡಬಾರ್ದಂತ ಬೈತಾ ಇರ್ತಾರೆ ದೊಡ್ಡವರು. ಮಕ್ಳಿಗೆ ತುಂಬ ಬಟ್ಟೆ ತೆಗಿಬೇಡಿ, ವೇಸ್ಟು, ತಿಂಗಳ ಚೇಂಜ್ ಆಗ್ತಾ ಇರುತ್ತೆ ಸೈಜಸ್ಸು. ಹಾಗಾಗಿ ಹೇಳ್ತಾರೆ. ಬಟ್ ಚಿಕ್ಕ ಮಕ್ಕಳಲ್ಲಿ ನಾವು ತಗೊಳ್ಳೋದಕ್ಕಿಂತ ಗಿಫ್ಟ್ಸ್ ಆಯಿತು ಅಂದರೆ ಬೇರೆಯವರು ತೆಕ್ಕೊಡೋದು ತಂದುಕೊಡೋದು ತುಂಬ. ಒಂದು ಚಿಕ್ಕ ಮಗು ಇದೆ ಅಂದರೆ ಆಲ್ಮೋಸ್ಟ್ ತುಂಬ ಬಟ್ಟೆಗಳು ಕೊಟ್ಟು ತರ್ತಾನೆ ಇರ್ತಾರೆ. ಮತ್ತು ನಮಗೂ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫ್ರಾಕು, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲಂಗ ಬ್ಲೌಸ್ ಅನಿಸ್ತಾ ಇರುತ್ತೆ. ಹಾಗಾಗಿ ನಾವು ತಗೊಳ್ಳೋಣ ಅಂತ ಆಸೆ ಆಗುತ್ತೆ. ನೋಡಿ ಈ ಲಂಗ ಬ್ಲೌಸಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ ಚಿಕ್ಕ ಮಕ್ಕಳಲ್ಲಿ. ಅಂದರೆ ಚಿಕ್ಕ ಮಗುಲೆಲ್ಲ ಹಾಕ್ತಿದ್ವಲ್ವಾ ಆಗ. ಇವಾಗ ಸ್ವಲ್ಪ ಶಾರ್ಟ್ ಆಗೋಯ್ತು. ಶಾರ್ಟ್ ಅಂದರೆ ಫುಲ್ಲು ಶಾರ್ಟ್ ಆಗಿಬಿಡ್ತಾ ಇದೆ. ಲಂಗ ಬ್ಲೌಸ್ ಆ್ಯಕ್ಚುಲಿ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಟೀ ಶರ್ಟ್ಸು ಆಲ್ಮೋಸ್ಟ್ ಎಲ್ಲ ಪ್ಯಾಂಟ್ಸ್ ಆಗಿರ್ಬೋದು, ಫ್ರಾಕ್ಸು, ಲಂಗ ಬ್ಲೌಸ್ ಈ ಥರ ಎಲ್ಲ ಡ್ರೆಸ್ಸಸ್ಸು ಫುಲ್ಲು ಶಾರ್ಟ್ ಆಗಿರ್ಬೋದು ಅಥವಾ ಟೈಟ್ ಈ ರೀತಿ ಹಾಕ್ತಾನೇ ಇರುತ್ತೆ. ತುಂಬ ಬೇಜಾರಾಗುತ್ತೆ ನನಗೆ ಡ್ರೆಸ್ಗಳು ನೋಡಿದಾಗೆಲ್ಲ. ಎಷ್ಟೇ ಹಾಕೋತೀವಿ ಅಂದರೂ ಊರು ಸೈಡ್ ಆದರೆ ತಿಂಗ್ಳಿಗೊಂದ್ಸೇನಾದರೂ ಗಲೀಜು ಆಗ್ತಾನೆ ಇರುತ್ತೆ. ನಾವು ಎಸಿತಾ ಇರ್ತೀವಿ. ಇಲ್ಲಿ ಗಲೀಜು ಮಾಡ್ಕೊಳ್ಳಲ್ಲ, ಚೆನ್ನಾಗೇ ಇರುತ್ತಲ್ವ, ನಾವು ಮೇಂಟೈನ್ ಮಾಡ್ತೀವಿ. ಹಾಗಾಗಿ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ವಾ ಏನು ಮಾಡೋದು ಅಂತ ಹೊಟ್ಟೆ ಉರಿಯುತ್ತೆ. ಇಷ್ಟೊಂದು ಬಟ್ಟೆಗಳು ಏನಪ್ಪ ಮಾಡೋದು ಇಷ್ಟೆಲ್ಲ ಬಟ್ಟೆಗಳನ್ನ ಅನಿಸ್ಬಿಡುತ್ತೆ. ಏನೋ ಮನೆಯಲ್ಲಿ ಬೇರೆ ಮಗು ಇದ್ದರೆ ಬೇರೆ ಮಕ್ಕಳಿದ್ರೆ ಕೊಡ್ಬೋದು ಹಾಕ್ಕೊಳ್ಳಿ ಅಂತ. ಬಟ್ ನಮ್ಮ ಮನೆಯಲ್ಲಿ ಲಹರಿ ಆ್ಯಕ್ಚುಲಿ ಇವಳಿಗಿಂತ ಸ್ವಲ್ಪ ಸಣ್ಣ. ಅಂದರೆ ಅವಳು ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ನಿಧಾನ ಅಲ್ವಾ ಅವಳು. ಅವಳಿಗೆ ಆಗುತ್ತೆ. ಬಟ್ ಶಾರ್ಟ್ ಇರೋ ಡ್ರೆಸ್ಸಸ್ ಅವಳಿಗೂ ಶಾರ್ಟ್ ಆಗುತ್ತೆ. ಇಬ್ಬರು ಈಕ್ವಲ್ ಇದ್ದಾರೆ. ಹಾಗಾಗಿ ಬಟ್ ಟೈಟ್ ಆಗಲ್ಲ. ಇವಳಿಗೆ ಟೈಟ್ ಆಗಿರೋ ಡ್ರೆಸ್ಗಳೆಲ್ಲ ಅವಳಿಗೆ ಫ್ರೀ ಆಗುತ್ತೆ. ಸಣ್ಣ ಇದ್ದಾಳೆ ಆದರೆ ಶಾರ್ಟ್ ಆಗುತ್ತೆ. ನಮ್ಮಕ್ಕ ಶಾರ್ಟ್ ಆಗುತ್ತೆ ಅವಳಿಗೂ ನೋಡು ಅಂತ ಇರ್ತಾರ. ಹಾಗಾಗಿ ಅವಳಿಗೂ ಶಾರ್ಟ್ ಆಗಿ ಇವಳಿಗೂ ಶಾರ್ಟ್ ಆಗ್ತಾ ಇದೆ ಅಂದರೆ ಬೇರೆ ಯಾರಿಗೆ ಕೊಡೋದು ಅಂತ ಬೇಜಾರಾಗುತ್ತೆ. ನೋಡಿ ಸ್ಕರ್ಟ್ಸ್ ಆಗಿರ್ಬೋದು, ಎಷ್ಟು ಚೆಂದ ಫ್ರಾಕ್ಸು ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಬೇಜಾರಾಗುತ್ತೆ ಅದನ್ನೆಲ್ಲ ಹಾಕ್ಕೊಂಡಾಗ. ಅವಳು ಎಷ್ಟು ಚೆನ್ನಾಗಿ ಕಾಣೋಳಲ್ವಾ, ಅಯ್ಯೋ ಡ್ರೆಸ್ ಆಗ್ತಾಯಿಲ್ಲ ಇವಾಗ ಅನಿಸುತ್ತೆ. ನಮ್ಮದೆಲ್ಲ ಅಂದರೆ ಸ್ವಲ್ಪ ಸ್ಟಿಚಸ್ ಹಾಕ್ಕೊಳ್ಳೋದು ತೆಗೆಯೋದು ಮಾಡ್ಬೋದು. ಮಕ್ಕಳಲ್ಲಿ ಎಷ್ಟು ಡ್ರೆಸ್ಸು ನೋಡಿ. ಇದೆಲ್ಲ ಫುಲ್ಲು ಸೆಟ್ರೇಟ್ ಮಾಡ್ಬೇಕು ಇವಾಗ ನಾನು. ಫುಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲದನ್ನು ಸೆಟ್ರೇಟ್ ಮಾಡ್ತಾ ಇದ್ದೀನಿ. ಮೇಯ್ನು ಆ ಟೀ ಶರ್ಟಿಗೆ ಅಥವಾ ಆ ಡ್ರೆಸ್ಸಿಗೆ ಆಗುವಂಥ ಟೀ ಶರ್ಟ್ಸು ಮ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಅವಳಿಗೆ ಆಗೋವಂಥದ್ದು. ಆಗದೇ ಇರೋವಂಥದ್ದನ್ನೆಲ್ಲ ಸೈಡ್ಗೆ ಇಡ್ತಾ ಇದ್ದೀನಿ. ಏನು ಮಾಡೋದೋ ಗೊತ್ತಿಲ್ಲ. ನೋಡಿ ಇದು ಆ್ಯಕ್ಚುಲಿ ಕುರ್ತಾ ನರ್ಸರಿಲಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದಾಗ ಹಾಕ್ಕೊಳ್ಳೋಕ್ಕಿಂತ ತಂದಿದ್ದು. ಅದು ಫುಲ್ಲು ಶಾರ್ಟೇ ಕಾಣಿಸ್ತಾ ಇದೆ ನನಗೆ ಇವಾಗ. ಅವಳು ಬೆಳೆದಿರೋದಕ್ಕೆ ಅವಳಿಗೆ ಆಗುತ್ತಾ ಇದು ಅಂತಲೇ ಅನಿಸುತ್ತೆ. ಎಲ್ಲ ಡ್ರೆಸ್ಸು ಹಾಗೆ ಅನಿಸುತ್ತೆ. ತಲೆಗಿರ್ರನ್ನುತ್ತೆ. ಇನ್ನೂ ಇದು ಜಸ್ಟು ನಾರ್ಮಲ್ ಡ್ರೆಸ್ಸಸ್ಸು. ಇನ್ನೂ ದೊಡ್ಡ ಫ್ರಾಕ್ಸ್ ಎಲ್ಲ ಇದೆ. ಅದು ಫುಲ್ಲು ಅದನ್ನು ತೋರ್ಸೋಕ್ಕೆ ಬೇಜಾರಾಗುತ್ತೆ ಬಿಡಿ. ಅದನ್ನು ತೆಗ್ದೇ ಇಲ್ಲ ನಾನು. ಅದನ್ನೆಲ್ಲ ಒಂದು ದಿವಸ ತೆಗಿಬೇಕು. ಫುಲ್ಲು ಓನ್ಲಿ ಫ್ರಾಕ್ಸ್ ಅಂದರೆ ಬಲೂನ್ ಫ್ರಾಕ್ಸು, ಲಾಂಗ್ ಫ್ರಾಕ್ಸ್ ಆ ಥರ ಎಲ್ಲ ಇದೆ. ಚಿಕ್ಕಂದ್ರಿಂದ ತೆಗ್ದಿರೋದೆಲ್ಲ ಹಾಗೇ ಇದೆ. ಒಂದು 2-3 ಮೆಮೊರೀಸ್ಗೆ ಬಚ್ಚಿಟ್ಟಿದ್ದೀನಿ. ಕೆಲವೊಂದೆಲ್ಲ ಹಾಗೆ ಹ್ಯಾಂಗರ್ಸಲ್ಲಿದೆ. ಹ್ಯಾಂಗರ್ಸಲ್ಲಿ ಒಂದು ದಿವಸ ಫುಲ್ಲು ಕ್ಲೀನ್ ಮಾಡ್ಬೇಕು ಆ್ಯಕ್ಚುಲಿ. ಇವಾಗ ಸದ್ಯಕ್ಕೆ ಡೈಲಿ ಯೂಸ್ದು ಮತ್ತು ನಾರ್ಮಲ್ ಎಲ್ಲಾದರೂ ಹೋದರೆ ಬಂದರೆ ಹಾಕ್ಕೊಳ್ಳೋಕೆ ನಾರ್ಮಲ್ ಡ್ರೆಸ್ಗಳು ಸಿಂಪಲ್ಲು. ಈ ರೀತಿ ಜೀನ್ಸ್ ಆಗಿರ್ಬೋದು. ಈ ಜೀನ್ಸ್ ಪ್ಯಾಂಟ್ ಆ್ಯಕ್ಚುಲಿ ಒನ್ಸ್ ಅಥವಾ ಟ್ವೈಸ್ ಹಾಕ್ಕೊಂಡಿರ್ಬೋದು ಅಷ್ಟೇ. 2 ಟೈಮ್ ಮೇಲೆ ಹಾಕ್ಕೊಂಡೇ ಇಲ್ಲ. ಆದರೆ ಆವಾಗಲೇ ಫುಲ್ಲು ಟೈಟ್ ಅಂತಿದ್ದಾಳೆ, ಹಿಂಸೆ ಆಗ್ತಿದೆ ಅಂತಾಳೆ. ಏನು ಮಾಡೋದು ಬೇಜಾರಾಗುತ್ತೆ. ಇಷ್ಟೊಂದು ಬಟ್ಟೆಗಳು. ಇದನ್ನು ನೋಡ್ತಾ ಇದ್ರೆ ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಇದೆಲ್ಲ ಫುಲ್ಲು ಮೆಮೊರಿಯಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಮುಂದೊಂದು ದಿವಸ ಇದನ್ನು ನೋಡಿಕೊಂಡ್ರೆ ವಿಡಿಯೋ ನಮಗೆ ನಗು ಬರುತ್ತೆ. ಇಷ್ಟಿಷ್ಟು ಪುಟಾಣಿ ನೋಡಿ ಎಷ್ಟೊಂದು ಫುಲ್ಲು ಡ್ರೆಸ್ಗಳು ಎಷ್ಟು ಚೆನ್ನಾಗಿದೆ. ಅದನ್ನು ಹೇಗೆ ಮಾಡೋದು ಇವಳಿಗೆ ಪಾಪ. ನನಗೆ ಆ ಡ್ರೆಸ್ಗಳನ್ನೆಲ್ಲ ತೆಗಿತಾ ಇದ್ದಾಗೆಲ್ಲ ಇದನ್ನೇನು ಮಾಡೋದು ಅಂತ ಬೇಜಾರಾಗತ್ತೆ.
ಸ್ಕೂಲಿಗೆ ಜಾಯಿನ್ ಆದಮೇಲೆ ಅಂತೂ ಡ್ರೆಸ್ಗಳು ಹಾಕೋದೇ ಇಲ್ಲ ಅಲ್ವಾ ಪಾಪ. ಈಗ ಆಲ್ಮೋಸ್ಟು ಮಂಡೇ ಟು ಫ್ರೈಡೇ ಸ್ಕೂಲ್ ಯೂನಿಫಾರ್ಮೇ ಇರುತ್ತೆ, ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ. ಹಾಗೆ ಯಾವುದೋ ಒಂದು ಅವಳೇ ಹಾಕ್ಕೊಡ್ತಾಳೆ, ಮನೇಲಿ ಓಡಾಡ್ತಿರ್ತಾಳೆ. ನೋಡಿ ಇದೆಲ್ಲ ಡ್ರೆಸ್ ಎಲ್ಲ ಚೆನ್ನಾಗಿದೆ. 6 ಮಂತ್ಸ್ ಇನ್ನೂ ಆಗೇ ಇಲ್ಲ, ಶಾರ್ಟ್ ಆಗಿಬಿಡುತ್ತೆ. ಅಯ್ಯೋ ಯೂನಿಫಾರ್ಮು ಅದೇ ಥರನೇ ಆಗ್ತಾ ಇದೆ. ಅದಕ್ಕೆ ನೆಕ್ಸ್ಟ್ UKGಗೆ ಏನಾದರೂ ಜಾಯಿನ್ ಮಾಡಿದಾಗ ಒಂದು ಸೈಜು ಲಾಸ್ಟ್ ತೊಗೊಳ್ಳೋಣ, ದುಡ್ಡು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಆಗಿದೆ. ನೋಡಬೇಕು. ನೋಡಿ ಇದೆಲ್ಲ ಸ್ಕರ್ಟು ಟಾಪ್ಸು ಸಖತ್ತಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ. ಇವಳಿಗೆಲ್ಲ ಡ್ರೆಸ್ಗಳು ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಅವಳು ಯಾವುದೇ ಥರ ಡ್ರೆಸ್ ಹಾಕಿದ್ರು ಸಖತ್ತಾಗಿ ಕಾಣ್ತಾಳೆ. ಬಾಯ್ಸ್ ಡ್ರೆಸ್ ಆಗಿರ್ಬೋದು, ಗರ್ಲ್ಸ್ದು ಅಥವಾ ಫ್ರಾಕು, ನಾರ್ಮಲ್ಲು ವೆಸ್ಟರ್ನ್ ಆಗಿರ್ಬೋದು, ಕ್ಲಾಸ್ ಅಂದರೆ ನಾರ್ಮಲಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆದರೂ ಚೆನ್ನಾಗೇ ಇರುತ್ತೆ. ಹಾಗಾಗಿ ನಾವು ಎಲ್ಲ ಥರ ಡ್ರೆಸ್ಸು ಕಲೆಕ್ಷನ್ ಇತ್ತು ಆ್ಯಕ್ಚುಲಿ. ಕೆಲವರು ಗಿಫ್ಟ್ಸ್ ಇದು ನೋಡಿ ಆ್ಯಕ್ಚುಲಿ ಇದು ಸ್ಯಾರಿ ಕ್ಲಾತಲ್ಲಿ ಯಾರೋ ಸ್ಟಿಚ್ ಮಾಡಿಕೊಟ್ಟಿದ್ದು ಆಂಟಿ ಪಾಪುಗೆ ಅಂತ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಅಷ್ಟು ಸ್ಮೂತಾಗಿ ಅವಳಿಗೆ ಹೆಂಗೆ ಕಾಣೋದು ಗೊತ್ತಾ, ಸಕ್ಕತ್ತಾಗಿತ್ತು. ಫೈನಲಿ ಎಲ್ಲ ನೋಡ್ಕೊಂಡು ಬೇಜಾರು ಮಾಡಿಕೊಂಡು ಅವಳಿಗೆ ಆಗುವಂಥದ್ದನ್ನು ನೋಡಿ ಡೈಲಿ ಯೂಸ್ಗೆ ಜೋಡಿಸಿದ್ದೀನಿ. ಒಂದು ಕಡೆ ಚಡ್ಡಿ, ಒಂದು ಕಡೆ ಫುಲ್ಲು ಅಂದರೆ ಚಡ್ಡಿ ಟೈಪ್ಸ್ ಇರುತ್ತಲ್ಲ ಡ್ರೆಸ್ಗಳು, ಅದು ಒಂದು ಸೈಡ್ ಪ್ಯಾಂಟು, ಇನ್ನೊಂದು ಸೈಡ್ ಟಾಪ್ಸು ಟೀ ಶರ್ಟ್ಸ್ ಈ ರೀತಿ ತೊಗೊಂಡಿದ್ದೀನಿ. ಇದು ನೋಡಿ ಆ್ಯಕ್ಚುಲಿ ಇದು ಸಕ್ಕತ್ತಾಗಿತ್ತು. ನರ್ಸರಿಲಿ ಹೋಳಿ ಆಡೋಕ್ಕೆ ಸ್ಕೂಲ್ಗೆ ನನಗೆ ಡ್ರೆಸ್ ಹಾಕಿ ಅಂದಿದ್ದಕ್ಕೆ ಇದನ್ನು ಹಾಕ್ಬಿಟ್ಟೆ, ಎಲ್ಲ ಗಲೀಜಾಗೋಯ್ತು. ಇದು ಮಿಕ್ಕಿದ್ದು ಫುಲ್ಲು ಸ್ವಲ್ಪ ಮಾತ್ರ ಒಳಗಿಡೋದು, ಅಂದರೆ ಎಲ್ಲಾದರೂ ಹೋಗ್ತಾ ಬರ್ತಾ ಬಂದಾಗ ಹಾಕ್ಕೊಳ್ಳೋಕ್ಕಷ್ಟೇ. ಇನ್ನು ಎಷ್ಟೊಂದು ಫುಲ್ಲು ಯಾರಿಗಾದ್ರೂ ಕೊಡೋಕ್ಕೆ ಅಂತಲೇ ಇಟ್ಟಿರೋದು. ಫುಲ್ ಅವಳಿಗೆ ಫಿಟ್ಟು ತುಂಬ ಓವರ್ ಆಗುತ್ತೆ, ಅಂದರೆ ಟೈಟ್ ಆಗುತ್ತೆ. ಹಾಗಾಗಿ ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಎಲ್ಲ ಯಾವ್ದ್ಯಾವುದಕ್ಕೆ ಯಾವ್ದ್ಯಾವುದು ಸೆಟ್ ಆಗುತ್ತೆ ಅದದು ಪ್ಯಾಂಟು ಚಡ್ಡಿ ಆ ಥರ ಮ್ಯಾಚ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಪುಲ್ಲೋವರ್ಸು ಆ ಥರ. ಇದು ಫುಲ್ಲು ನೋಡಿ ಅಲ್ಲಿಟ್ಟಿರೋದೆಲ್ಲನೂ ವೇಸ್ಟೇ ಅದು ಕೊಡೋಕ್ಕೆ. ಮತ್ತು ಈ ಬ್ಯಾಗ್ ಫುಲ್ ಇರೋದು ವೇಸ್ಟೇ, ಎಲ್ಲ ಲಹಾರಿ ಹಾಕ್ಕೊಂಡು ಬಿಟ್ಟಿರೋದು ಅಥವಾ ಇವಳು ಹಾಕ್ಕೊಂಡಿರೋದು ಎಲ್ಲದೂ ಫುಲ್ಲು ಮಿಕ್ಸ್ ಆಗಿದೆ. ಎಲ್ಲದನ್ನು ಇವಾಗ ಯಾರಿಗಾದ್ರೂ ಕೊಡಬೇಕು ಅಂತ ರೆಡಿ ಮಾಡಿಟ್ಟಿದ್ದೀವಿ. ನೋಡಿ ಈ ಥರ ಫ್ರಾಕ್ಸ್ ಎಲ್ಲ ಇಷ್ಟೊಂದಿದೆ ಗೊತ್ತಾ. ನನಗೆ ಆ ಫ್ರಾಕ್ಸ್ ಎಲ್ಲ ತೆಗೆದು ಬೇಡ ಅಂತ ಯಾರಿಗಾದ್ರೂ ಕೊಡೋಕ್ಕೆ ಬೇಜಾರಾಗ್ತದೆ, ಅಷ್ಟೊಂದು ಫ್ರಾಕ್ಸ್ ಇದೆ ಮನೇಲಿ. ಇದೆಲ್ಲ ಲಹಾರಿ ಮತ್ತು ಪಾಪುದು ಎಲ್ಲರದು ಇದೆ, ಇಬ್ಬರದು ಇದೆ. ನೋಡ್ತೀನಿ ಎಲ್ಲ ಯಾವ್ದು ಚೆನ್ನಾಗಿದೆ ನೀಟಾಗಿದೆ ಅನ್ನೋದನ್ನ ನೋಡಿ ತೆಗೆದು ಕೊಡೋಣ ಅಂತ ಬೇರೆಯವ್ರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಯಾವ್ದು ಚೆನ್ನಾಗಿಲ್ಲ, ತುಂಬ ಹಾಳಾಗಿದೆ ಅಥವಾ ಏನಾದರೂ ತಿನ್ನೋ ಟೈಮಲ್ಲಿ ಗಲೀಜು ಮಾಡಿದ್ದಾರೆ ಅನ್ನೋದನ್ನು ನಾನು ತೆಗೆದಿಡ್ತಾ ಇದ್ದೀನಿ ಸೈಡಿಗೆ, ಅದು ಬೇಡ ಅಂತ. ಇದು ನೋಡಿ ಲಂಗ ಬ್ಲೌಸು ಮತ್ತು ಈ ರೀತಿ ಕುರ್ತಾಸು ಎಲ್ಲನೂ ಪಾಪ. ಫ್ರಾಕ್ ನೋಡಿ ಪುಟ್ಪುಟಾಣಿ ಫ್ರಾಕ್ ಅದೆಲ್ಲ ಚಿಕ್ಕಂದ್ರಲ್ಲಿ ನೋಡಿ ನೋಡಿ ನಮಗೆ ಫುಲ್ಲು ಖುಷಿಯಾಗೋದು ಮಕ್ಳಿಗೆ ಹಾಕೋ ಟೈಮಲ್ಲಿ. ನಮ್ಮ ಅಕ್ಕನಿಗಂತೂ ಫುಲ್ಲು ಎಷ್ಟು ಬಟ್ಟೆ ಆದರೂ ಸಾಲಲ್ಲ ಮಕ್ಕಳಿಗೆ ಅಂತಾಳೆ. ಅವಳಿಗೆ ಕೊಡಬೇಕು, ಅವಳು ಡೈಲಿ ಒಂದೊಂದು ಹೊಸದೇ ಹಾಕ್ಬಿಟ್ಟು ಫುಲ್ಲು ಕುಣಿಸ್ಬಿಡ್ತಾಳೆ ಮಕ್ಕಳನ್ನ. ಇದಂತೂ ಸಖತ್ ಕಾಣೋದು ಪಾಪು ಬುಜ್ಜಿಗೆ, ಈ ಸೂಪರಾಗಿ ಕಾಣೋದದು. ಗ್ರೀನ್ ಕಲರ್ ವಿತ್ ಬ್ಲ್ಯಾಕ್ ವೈಟ್ ಎಲ್ಲ ಮಿಕ್ಸು ಸೂಪರಾಗಿತ್ತು ಸ್ಕರ್ಟು ಮತ್ತು ಟಾಪು. ಈ ಫ್ರಾಕು ಅಷ್ಟೇ, ಮೇಲೆ ವೈಟ್ ನೋಡಿ ಕ್ರಾಪ್ ಟಾಪ್ ಥರ ಬಂದ್ಬಿಟ್ಟಿದೆ, ಸಕ್ಕತ್ತಾಗಿ ಕಾಣೋದದು. ಎಲ್ಲ ಫುಲ್ಲು ಅವಳು ಹಾಕೊಂಡಾಗ ಈಗ ಕಾಣೋಳು ಅಂತಲೇ ನೆನಪಾಗುತ್ತೆ ನನಗೆ, ಮೈಂಡಿಗೆ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲದನ್ನು ಫುಲ್ಲು ನೋಡಿ ಈ ಫ್ರಾಕು ಎಷ್ಟು ಚೆನ್ನಾಗಿದೆ, ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲದನ್ನು ಫುಲ್ಲು ಸಪ್ರೇಟ್ ಮಾಡ್ತಾಯಿದ್ದೀನಿ, ಎಲ್ಲ ಬ್ಯಾಗಿಗೆ ಎತ್ತಿಡೋಣ, ಯಾರಿಗಾದ್ರೂ ಕೊಡೋಣ ಅಂತ. ನೋಡೋಣ ಯಾರು ಹಾಕೋತಾರೆ, ಯಾರಾದರೂ ಮಕ್ಕಳು ಹಾಕ್ಕೊಳ್ಳೋಂಥವ್ರಿದ್ರೆ ಕೊಟ್ಬಿಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅದನ್ನ ಇಟ್ಕೊಂಡು ಬೇಜಾರು ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.